ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲಿ ಗಾರ್ಲಿಕ್ ಬ್ರೆಡ್ ಯಾವ ಥರ ಮಾಡ್ಬೋದು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಬೇಕು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಬಟರ್, ಆಮೇಲೆ ಬ್ರೆಡ್ ಬೇಕು. ಮೊದಲಿಗೆ ನಾವು ಬಟರ್ನ ತುಂಬ ಮೆಲ್ಟ್ ಮಾಡ್ಕೊಳ್ಬೇಕು ಕೈಯಲ್ಲೇ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಒಣಮೆಣಸಿನ್ಕಾಯಿ ಇದೆಲ್ಲ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಅದನ್ನ ಮಿಕ್ಸ್ ಮಾಡಿ. ಇವಾಗ ಬೆಳ್ಳುಳ್ಳಿನ ಗ್ರೇಟ್ ಮಾಡ್ಕೊಳ್ಳಿ, ಈ ಥರ ತುರ್ಕೊಂಡು ಹಾಕಬೇಕು. ನಾನು 3 ಇಂದ 4 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಆ ಪೇಸ್ಟ್ ಇದೆಯಲ್ಲ ಅದನ್ನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ನೋಡಿ, ಈ ಥರ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಸಾಕು, 2 ಸೈಡ್ ಬೇಕಂತಿಲ್ಲ. ನಿಮ್ಗೆ ಬೇಕಾದರೆ 2 ಸೈಡ್ ಕೂಡ ಹಾಕೊಳ್ಳಿ. ನೋಡಿ, ಈ ಥರ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಇದು ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಎಲ್ಲರೂ ಟ್ರೈ ಮಾಡ್ಬೋದು. ಈಸಿಯಾದ ರೆಸಿಪಿ ಇದು, ತುಂಬ ಕಷ್ಟ ಅಂತಾನೆ ಇಲ್ಲ. ಎಲ್ಲ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟೇ ನಾನು ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ತುಪ್ಪ ತಗೊಳ್ಳಿ. ನಿಮಗೆ ಬಟರ್ ಬೇಕಂದ್ರೆ ಬಟರ್ ಕೂಡ ತಗೊಳ್ಬೋದು. ತವದ ಮೇಲೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಬ್ರೆಡ್ಡನ್ನು ಇಟ್ಕೊಳ್ಬೇಕು ಪೂರ್ತಿಯಾಗಿ. ನಾನಿಲ್ಲಿ 3 ಬ್ರೆಡ್ ಇಟ್ಕೊಳ್ತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ, ಹೈ ಫ್ಲೇಮ್ ಬೇಡ. 2 ಸೈಡ್ ಕೂಡ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ನಾನು ತುಂಬ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ 2 ಸೈಡ್ ಕೂಡ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಈಸಿಯಾದ ರೆಸಿಪಿ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿ ಕೂಡ ಇದೆ. ನಾರ್ಮಲ್ ಬ್ರೆಡ್ ತಿಂದು ಬೋರ್ ಆಗಿದ್ರೆ ಈ ಥರನೂ ಎಲ್ಲರೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ರೆಸಿಪಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ, ಯಾರೆಲ್ಲ ಇನ್ನೂ ಮಾಡಿಲ್ಲ. ಸೊ ನಾನು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.